हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज ब्लूप्रिंट के बारे में थोड़ी सी जानकारी देने के लिए आपके सामने हाजिर हूँ। कई स्टूडेंट्स के मन में ब्लूप्रिंट में नंबर 1 के सामने जो स्टार दिए हैं उस स्टार के बारे में डाउट्स है और उस डाउट को समाधान करने के लिए या डाउट को निकालने के लिए ये वीडियो बना रहा हूँ। स्टूडेंट्स, आपको अच्छी तरह से समझाऊंगा और आप ध्यान से सुन लीजिए। हो सके तो आपके पास ब्लूप्रिंट का कॉपी अगर है तो आप कॉपी रख लीजिए। मॉडल क्वेश्चन पेपर भी अगर आपके पास है तो मॉडल क्वेश्चन पेपर भी रख लीजिए और आपको डिटेल से आज समझाऊंगा। इसके बाद आपके मन में कोई भी क्या डाउट्स नहीं रहेगा या डाउट ना रहेगा। स्टूडेंट्स, अब ब्लूप्रिंट के बारे में समझाऊंगा क्योंकि कई डाउट्स के बारे में समाधान करना हर अध्यापक की जिम्मेदारी है। और स्टूडेंट्स, मैं भी एक जिम्मेदार अध्यापक हूँ और मेरी भी जिम्मेदारी बनती है कि आप लोगों को सही मार्ग दिखाऊं। सही मार्ग दिखाने से स्टूडेंट क्या आगे बढ़ते हैं। ಸ್ಟೂಡೆಂಟ್ಸ್, ಇವತ್ತೇನಿಲ್ಲ ಬ್ಲೂಪ್ರಿಂಟ್ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೀನಿ. ತುಂಬ ವಿದ್ಯಾರ್ಥಿ ಮನಸ್ಸಿನಲ್ಲಿ ಡೌಟ್ಸ್ ಇದೆ, ಆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಬ್ಲೂಪ್ರಿಂಟಲ್ಲಿ ನಂಬರ್ 1 ಕೊಟ್ಟು ಅದರ ಮುಂದ್ಗಡೆ ಒಂದು ನಕ್ಷತ್ರ ಕೊಟ್ಟಿದ್ದಾರೆ, ಸ್ಟಾರ್ ಕೊಟ್ಟಿದ್ದಾರೆ. ಆ ಸ್ಟಾರ್ ಮೀನಿಂಗ್ ಏನಾಗುತ್ತೆ, ಅದರ ಅರ್ಥ ಏನು? ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡಿ ಕೇಳಿದ್ದೀರಾ. ಸೊ ಹಾಗಾಗಿ ಆ ಸ್ಟಾರ್ ಮೇಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟಿಂದನೇ ಮುಂದೆ ಹೋಗ್ಬೋದು. ಆಮೇಲೆ ನಿಮಗೇನು ಬೇಕು ಅಥವಾ ನಿಮ್ಗೆ ಯಾವುದೇ ಲೆಸನ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ಕೇಳ್ಬೋದು. ಆ ಸ್ಟೂಡೆಂಟ್ಸ್, ಈ ಮಾತು ಯಾಕೆ ಕೇಳ್ತಾ ಇದ್ದೇನೆಂದರೆ, ನಾನು ಕೂಡ ಒಬ್ಬ ಅಧ್ಯಾಪಕ. ತುಂಬ ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಯಾವ ಥರ ಮಕ್ಕಳ ಜೊತೆ ಬೆರಿಬೇಕು, ಹೇಗೆ ಪಾಠ ಮಾಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಹೆಚ್ಚು ಕಡಿಮೆ ಒಂದು 24 ಇಯರ್ಸ್ ಸರ್ವಿಸ್ ಇದೆ. ಈ ಮಾತು ಯಾಕೆ ಹೇಳ್ತಾ ಇದ್ದಾನೆಂದರೆ, ಸ್ವಲ್ಪ ಸ್ಟೂಡೆಂಟ್ಸಿಗೆ ಏನೋ ಅನ್ನಿಸ್ತದೆ, ಯಾಯಪ್ಪ ಬಂದು ಏನು ಹೇಳ್ತಾನೋ ಏನಿಲ್ಲ ಅಂತ. सो इसीलिए आपको सरल रूप से या सरल भाषा में समझाने के लिए कोशिश करूँगा. आप ब्लूप्रिंट का देख लीजिए. एक एक कॉलम के बारे में आपको समझाऊंगा. फस्ट ಈ ಲೆಸನ್ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. 3 ಮಾರ್ಕ್ಸ್ ಕ್ವಶನ್ಸ್. ದೇ ವಿಲ್ ಆಸ್ಕ್ 4 ಕ್ವಶನ್ಸ್. ಪ್ರೋಜ್ ಮೇಲೆ 4 ಕ್ವಶನ್ ಕೇಳ್ತಾನೆ. ಯಾವ ಲೆಸನ್ ಮೇಲೆ ಕೇಳ್ತಾನಂದರೆ, ನೀವು ಕಾಲಮಲ್ಲಿ ನೋಡಿ ರಿಮೆಂಬರ್ ಅಂತ ಮೇಲ್ಗಡೆ ಟೈಟಲ್ ಇದೆ, ಬರೆದಿದ್ದಾರೆ. ಅದರಲ್ಲಿ ಸೆಕೆಂಡ್ ಕಾಲಮ್ ಬಂದ್ಬಿಡುತ್ತೆ ಎಸ್ಎ 2/3 ಮಾರ್ಕ್ಸ್. ಏನೇ ಎಸ್ ಎ ಮೀನ್ಸು ಶಾರ್ಟ್ ಆನ್ಸರ್. ಆ ಕಾಲಮಲ್ಲಿ ಏನು ಬಂದಿದೆ ಅಂದರೆ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ನು ಕೊಟ್ಟಿದ್ದಾರೆ. ಅದು 3 ಮಾರ್ಕ್ಸ್ ಕ್ವಶನ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. स्टूडेंट्स, उस कॉलम में जो नंबर वन और नंबर 1 के सामने जो स्टार दिए हैं वो सारे के सारे 3 मार्क्स के क्या 4 क्वेश्चंस हैं. 4 ಪ್ರಶ್ನೆಗಳು ಕೇಳಿದ್ದಾನೆ. ಯಾವ ಲೆಸನ್ ಮೇಲೆ ಕೇಳಿದ್ದಾನೆ ನೋಡಿ. ಆನ್ ವಿಚ್ ಲೆಸನ್ ದೇ ಹ್ಯಾವ್ ಆಸ್ಕ್ಡ್ ದೀಸ್ ಕ್ವಶನ್ಸ್. ದೇ ಹ್ಯಾವ್ ಆಸ್ಕ್ಡ್ 4 ಕ್ವಶನ್ಸ್. ಫಸ್ಟ್ ಲೆಸನ್ ಯಾವುದಿದೆ ಅಂದರೆ ಸುಜಾನ್ ಭಗತ್. ಇದು ಏನು ಸ್ಟೋರಿ ಇದೆ ಅಲ್ವಾ, ಸುಜಾನ್ ಭಗತ್. ಈ ಸ್ಟೋರಿ ಮೇಲೆ 1 ಕ್ವಶನ್ ಇದೆ, 3 ಮಾರ್ಕ್ಸ್. ಆಮೇಲೆ ಅದೇ ಕಾಲಮಲ್ಲಿ ರಿಮೆಂಬರ್ ಕಾಲಮ್ ಇದೆಯಲ್ಲ ಶಾರ್ಟ್ ಆನ್ಸರ್ದು, ಅದರಲ್ಲೇ ಏಕ್ ಕಹಾನಿ ಯಹಾ ಭಿ इस लेसन पर और एक प्रश्न क्या दिए हैं. नेक्स्ट, भारत रत्न विश्वेश्वरಯ್ಯ.
इस पार्ट पर भी क्या एक प्रश्न क्या पूछा है और एक के सामने एक स्टार क्या दिए, स्टार मीन्स दैट इज एडिशनल क्वेश्चन. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಅದು ಎಕ್ಸ್ಟ್ರಾ ಕ್ವಶನ್ ಎಡಿಷನಲ್ ಕ್ವಶನ್ ಅಂತ. ಇಲ್ಲಿ 4 ಕ್ವಶನ್ ಕೊಡ್ತಾನೆ. 4 ಕ್ವಶನ್ ಅಲ್ಲಿ ನೀವು ಎಷ್ಟು ಆನ್ಸರ್ ಬರಿಬೇಕಂದ್ರೆ ಎರಡು ಪ್ರಶ್ನೆಗಳಿಗೆ 2 ಆನ್ಸರ್ ಬರಿಬೇಕು. ಈಚ್ ಆನ್ಸರು ಯು ವಿಲ್ ಗೆಟ್ ಟು 3 ಮಾರ್ಕ್ಸ್. 2 ಬರಿಬೇಕು. ಅದು ಎಕ್ಸ್ಟ್ರಾ ಸ್ಟಾರ್ ಅಂದರೆ ಅದು ಎಕ್ಸ್ಟ್ರಾ ಅಡಿಷನಲ್ ಕ್ವಶನ್ಸ್ ಅಂತ. ಭಾರತ ರತ್ನ ವಿಶ್ವೇಶ್ವರಯ್ಯ ಆಮೇಲೆ ಚೀಫ್ ಕಿ ದಾವತ್ ಇದರ ಎದುರುಗಡೆನೆ 1 ಕೊಟ್ಟು ಸ್ಟಾರ್ ಕೊಟ್ಟಿದ್ದಾನೆ. ಏನೇ ಇದರ ಅರ್ಥ ಏನಂದರೆ ಭಾರತ ರತ್ನ ವಿಶ್ವೇಶ್ವರಯ್ಯ, ಚೀಫ್ ಕಿ ದಾವತ್ ಇವು 2 ಮೇಲೆ ಒಂದೊಂದು ಕ್ವಶನ್ ಕೇಳಿದ್ದಾನೆ. ಟೋಟಲ್ ಆಗಿ 4 ಕ್ವಶನ್ ಇದೆ ಪ್ರೋಜ್ ಪಾರ್ಟ್ ಮೇಲೆ. ಆ 4 ಕ್ವಶನಲ್ಲಿ ನೀವು ಎಷ್ಟು ಕ್ವಶನಿಗೆ ಆನ್ಸರ್ ಬರಿಬೇಕಂದ್ರೆ ಜಸ್ಟ್ ಯು ರೈಟ್ ಓನ್ಲಿ 2 ಆನ್ಸರ್ಸ್. ವೆನ್ ಯು ರೈಟ್ 2 ಆನ್ಸರ್ಸ್ ಯು ವಿಲ್ ಗೆಟ್ ಟು 6 ಮಾರ್ಕ್ಸ್. ಈಚ್ ಆನ್ಸರ್ ಫಾರ್ 3 ಮಾರ್ಕ್ಸ್. ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. 4 ಕ್ವಶನ್ ಇದೆ. 4ರಲ್ಲಿ ನೀವು 2 ಬರಿಬೇಕು, ಆಮೇಲೆ 2 ಬಿಟ್ಬಿಡ್ಬೇಕು. ಆ ಸ್ಟಾರ್ ಕೊಟ್ಟಿದಾರಲ್ಲ 1 ಹಾಕಿ, ಆ ಸ್ಟಾರ್ ಅಂದರೆ ಎಕ್ಸ್ಟ್ರಾ ಎಡಿಷನಲ್ ಅಂತ. ಅಂದರೆ 4 ಪ್ರಶ್ನೆಯಲ್ಲಿ ನೀವು ಚೂಸ್ ಮಾಡೋದು 2 ಪ್ರಶ್ನೆ. ಓಕೆ, ಇದು ರಿಮೆಂಬರ್ ಕಾಲಮಲ್ಲಿ ಕ್ವಶನ್ಸ್. ದೆನ್ ಇದು ಪ್ರೋಜ್ ಪಾರ್ಟ್ ಮೇಲೆ ಆಯಿತು. ಆಮೇಲೆ ಯು ಕಮ್ ಟು ಪೋಯಮ್ ಪಾರ್ಟ್, ಮಿಡಿವಲ್ ಪೋಯಿಟ್ರಿ ದೆನ್ ಮಾಡರ್ನ್ ಪೋಯಿಟ್ರಿ. ಈ पोएम ಮೇಲೆ ಎಷ್ಟು क्वेश्चन ಕೇಳ್ತಾನೆ 3 मार्क्स ಅಂದರೆ यानी 3 मार्क्स के लिए कितने प्रश्न पूछेंगे. ಕಾಲಮ್ ನಂಬರ್ 2 ಅದು ಯಾವುದಂದ್ರೆ ಅಂಡರ್ಸ್ಟ್ಯಾಂಡ್ ಅಂತ ಕಾಲಮ್ ಇದೆ, ಮೇಲ್ಗಡೆ ಟೈಟಲ್ ಹಾಕಿದ್ದಾನೆ. ಅದರಲ್ಲಿ ಸೆಕೆಂಡ್ ಕಾಲಮ್ ಇದೆ ಶಾರ್ಟ್ ಆನ್ಸರು 2/3 ಮಾರ್ಕ್ಸ್. ಅವು ಯಾವ पोएम ಮೇಲೆ ಕ್ವಶನ್ಸ್ ಕೇಳ್ತಾನಂದ್ರೆ ನೋಡಿ, ಬಿಹಾರಿ ಕೆ ದೋಹೆ ಅದು 1 ಕೊಟ್ಟು ಡಾಟ್ ಕೊಟ್ಟಿದ್ದಾನೆ. ದಿಸ್ ಕ್ವಶನ್ ಈಸ್ ಅಡಿಷನಲ್ ಕ್ವಶನ್. ಬಿಹಾರಿ ಕೆ ದೋಹೆ ಮಿಡಿವಲ್ ಪೋಯಿಟ್ರಿ ಮೇಲೆ 1 ಕೊಟ್ಟಿದ್ದಾನೆ, 3 ಮಾರ್ಕ್ಸು. ದಟ್ ಈಸ್ 3 ಮಾರ್ಕ್ಸ್ ಕ್ವಶನ್. ಆಮೇಲೆ ಮಾಡರ್ನ್ ಪೋಯಿಟ್ರಿಯಲ್ಲಿ 1 ಅಧಿಕಾರ ಕವಿತಾ ಪರ್ 1 ಪ್ರಶ್ನ. उसके बाद हो गई है पीर पर्वत सी. तो पोएम पार्ट पर 3 प्रश्न क्या पूछेंगे और 3 प्रश्नों में से आपको 2 लिखना है. 1 आंसर लिखेंगे तो 3 मार्क्स आपको मिलेंगे, 2 आंसर लिखेंगे तो 6 मार्क्स आपको मिलेंगे. यहाँ पर एक्स्ट्रा 1 क्वेश्चन दिए हैं. तो स्टार का मतलब क्या है? स्टार का अर्थ है एडिशनल और एक्स्ट्रा. यानी ನೀವು 3ರಲ್ಲಿ 2 ಬರಿಬೇಕು, 1 एक्स्ट्रा ಕೊಟ್ಟಿದ್ದಾನೆ. अर्थ आयत अनकोल्ತೀನಿ. अंडरस्टैंड उस कॉलम सेकंड कॉलम में जो 1 नंबर और स्टार दिए वो एक्स्ट्रा क्वेश्चन है बिहारी के दोहे पर. स्टूडेंट्स, अर्थ आयत अनकोल्ತೀನಿ. प्रोज पार्ट ಮೇಲೆ 4 ಕ್ವಶನ್ ಕೇಳ್ತಾನೆ, ನೀವು ಬರಿಬೇಕು 2. ಪೋಯಮ್ ಪಾರ್ಟ್ ಮೇಲೆ 2 ಪೋಯಮ್ ಸೇರಿಕೊಂಡು ಮಿಡಿವಲ್ ಪೋಯಿಟ್ರಿ ಮಾಡರ್ನ್ ಪೋಯಿಟ್ರಿ ಮೇಲೆ 3 ಕ್ವಶನ್ ಕೊಟ್ಟಿರ್ತಾನೆ. ನೀವು ಎಷ್ಟು ಬರಿಬೇಕು? ಜಸ್ಟ್ ಯು ಹ್ಯಾವ್ ರೈಟ್ ಟು 2 ಆನ್ಸರ್ಸ್. ಕ್ಲಿಯರ್ ಸ್ಟೂಡೆಂಟ್? ಎಸ್. ದೆನ್ ಇವಾಗ ಸಂದರ್ಭ, ಯಾವ ಲೆಸನ್ ಮೇಲೆ ಸಂದರ್ಭ ಕೇಳ್ತಾನೆ? किस पाठ पर या किस पाठ पर संदर्भ पूछेंगे और वो पाठ कौन से हैं उसे मैं आपको समझाऊंगा. ಆಮೇಲೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಅಪ್ಲೈ ಅಂತ ಕಾಲಮ್ ಇದೆ. ಆ ಅಪ್ಲೈ ಕಾಲಮ್ ಕೆಳಗಡೆ ಎಸ್ಸೆ ಶಾರ್ಟ್ ಆನ್ಸರ್ 2/3 ಮಾರ್ಕ್ಸ್ ಅಂತಿದೆ. ಅಲ್ಲಿ ಕೊಟ್ಟಿದ್ದಾನೆ 1 ಸ್ಟಾರ್. ಇದು ಸಂದರ್ಭ. ಅಪ್ಲೈ ಕಾಲಮಲ್ಲಿ ಏನು ಕೊಟ್ಟಿದ್ದಾನೆ? ರೆಫರೆನ್ಸ್ ಟು ಕಾಂಟೆಸ್ಟ್ ಕ್ವಶನ್ಸ್. ಏನೇ ಸಂದರ್ಭ ಸಹಿತ ಸ್ಪಷ್ಟೀಕರಣ ಕೀಜಿಯೆ. ಈ ಕ್ವಶನ್ ಇದೆ. ಅದು ಯಾವ ಲೆಸನ್ ಮೇಲೆ ಸಂದರ್ಭ ಕೇಳ್ತಾನಂದ್ರೆ ಪ್ರೋಜ್ ಪಾರ್ಟ್ ಮೇಲೆ. ಕರ್ತವ್ಯ और ಸತ್ಯತಾ 1 ಕೇಳಿದ್ದಾನೆ. ಗಂಗಾ ಮೈಯ ಸೆ ಸಾಕ್ಷಾತ್ಕಾರ ಈ ಲೆಸನ್ ಎದುರುಗಡೆ ಏನಿದೆ 1 ಮತ್ತೆ ಸ್ಟಾರ್, ಇದು ಎಕ್ಸ್ಟ್ರಾ ಏನೇ ಅಡಿಷನಲ್ ಸಂದರ್ಭ ಕ್ವಶನ್. ನೆಕ್ಸ್ಟ್ ಕೆಳಗಡೆ ಬನ್ನಿ. ಬೋಲಾರಾಮ್ ಕಾ ಜೀವ್ और
ಯಾತ್ರಾ ಜಪಾನ್ ಕಿ ಈ ಎರಡು ಲೆಸನ್ ಮೇಲೆ ಒಂದೊಂದು ಕೇಳಿದ್ದಾನೆ. ಅಂದರೆ ಒಂದು ಹಾಕಿ ಸ್ಟಾರ್ ಹಾಕಿದ್ರೆ ಅದು ಎಕ್ಸ್ಟ್ರಾ ಅಂತ. ಇಲ್ಲಿ 4 ಕೇಳಿದ್ದಾನೆ ಸಂದರ್ಭ. 4ರಲ್ಲಿ ನಾವು ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. ಹಿಯರ್ ಆಲ್ಸೋ ವಿ ಶುಡ್ ರೈಟ್ 2 ಆನ್ಸರ್ಸ್. ಈಚ್ ಆನ್ಸರ್ಸ್ ಫಾರ್ 3 ಮಾರ್ಕ್ಸ್. ಇಲ್ಲಿ ಕೂಡ 4 ಕೊಟ್ಟಿದ್ದಾನೆ ಸಂದರ್ಭ. 4ರಲ್ಲಿ ನಾವು ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. ಒಂದು ಆನ್ಸರ್ಗೆ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದರೆ 3 मार्क्स सिगुते. यानी यहाँ पर भी 4 संदर्भ दिए हैं और 4 संदर्भ में से हमें 2 लिखना है. एक संदर्भ एक आंसर लिखेंगे तो 3 मार्क्स मिलेंगे, 2 लिखेंगे तो 6 मार्क्स मिलेंगे और 2 एक्स्ट्रा एडिशनल क्या क्वेश्चंस दिए. 4 में से हमें चूज करके 2 आंसर लिखना है. स्टूडेंट्स ಇನ್ನೊಂದು ಸಾರಿ ನೋಡಿ ಯಾವ ಲೆಸನ್ ಮೇಲೆ ಸಂದರ್ಭ ಕೇಳ್ತಾನೆ ಅಂದರೆ ಕರ್ತವ್ಯ और सत्यता, गंगा मैया से साक्षात्कार, भोलाराम का जीव, यात्रा जापान की. इधर मेले संदर्भ आयतु स्टूडेंट. प्रोज पार्ट मेले संदर्भ ओवर. देन अदे अप्लाई कालम अल्ले सेकेंड ಒಂದು ಕಾಲಮ್ ಇದೆ ಎಲ್ಲಿ ಅಂತ ಲಾಂಗ್ ಆನ್ಸರ್ಸ್ 4/5 ಮಾರ್ಕ್ಸ್. ಅದರಲ್ಲಿ ಡೌನ್ ಬನ್ನಿ ಸಂದರ್ಭ ಕೇಳಿದಾನೆ. ಅದೇ ಕಾಲಮ್ ಅಲ್ಲಿ ಸಂದರ್ಭ ಇದೆ 4 ಮಾರ್ಕ್ಸ್ ಸಂದರ್ಭ. रेफरेंस टू कॉन्टेस्ट क्वेश्चंस. ಯಾವ पोएम ಮೇಲೆ ಅಂದರೆ रैदास बानी देन रहीम के दोहे. रहीम के दोहे पोएम ಎದುರುಗಡೆ ಒಂದು ಹಾಕಿ ಸ್ಟಾರ್ ಹಾಕಿದನಲ್ಲ ದಟ್ ಇಸ್ ಎಕ್ಸ್ಟ್ರಾ. रैदास बानी पोएम ಮೇಲೆ ಒಂದು ಕೇಳಿದಾನೆ. रहीम के दोहे इस कविता पर एक क्या पूछे ಅಂದರೆ ಈ ಎರಡರಲ್ಲಿ 2 ಸಂದರ್ಭದಲ್ಲಿ ಒಂದು ಸಂದರ್ಭ ನಾವು ಚೂಸ್ ಮಾಡಿ ಬರಿಬೇಕು. ಒಂದು ಸ್ಟಾರ್ ಕೊಟ್ಟಿದ್ದಾನೆ, ಒಂದು ಸ್ಟಾರ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೂಡ ಒಂದು ಚೂಸ್ ಮಾಡಿ ಬರಿಬೇಕು. ವಿ ಕ್ಯಾನ್ ರೈಟ್ ಹಿಯರ್ ಎನಿ ಒನ್ ಆನ್ಸರು. ವಿ ಡೋಂಟ್ ರೈಟ್ 2 ಆನ್ಸರ್ಸ್. ಬಟ್ 2 ಆನ್ಸರ್ಸ್ ನಾವು ಬರೆದ್ರೂ ಕೂಡ ನಮಗೆ ಒಂದು ಆನ್ಸರ್ದೇ ಮಾರ್ಕ್ಸ್ ಸಿಕ್ಬಿಡುತ್ತೆ. ವಿ ವಿಲ್ ಗೆಟ್ ಓನ್ಲಿ 1 ಆನ್ಸರ್ ಮಾರ್ಕ್ಸ್. ದೆನ್ ಅದು ಆಯ್ತಲ್ವಾ. ಹಾಗೆ ಇವಾಗ ಇದು ಪೋಯಮ್ ಮುಗೀತು. ಹಾಗೆ ನೀವು ಅದೇ ಕಾಲಮಲ್ಲಿ ಡೌನ್ ಬಂದುಬಿಟ್ರೆ ಸೇಮ್ ಕಾಲಮ್ ಅಪ್ಲೈ ಕಾಲಮ್ ಸೆಕೆಂಡು ಲಾಂಗ್ ಆನ್ಸರಲ್ಲೇ ನೀವು ಬಂದುಬಿಟ್ರೆ ಡೌನ್ ಬಂದುಬಿಟ್ರೆ ಮಾಡರ್ನ್ ಪೋಯಟ್ರಿ ಮೇಲೆ 2 ಕೇಳಿದ್ದಾನೆ ಸಂದರ್ಭ. ಏಕ್ ವೃಕ್ಷ ಕಿ ಹತ್ಯಾ ಒಂದು ಹಾಕಿ ಡಾಟ್ ಹಾಕಿದ್ದಾನೆ, ದಟ್ ಈಸ್ ಎಕ್ಸ್ಟ್ರಾ ಕ್ವಶನ್. ಆಮೇಲೆ ಭಾರತ್ ಕಿ ಧರ್ತಿ. Here also they have given 2 sandarbhas. Just here also we choose any one. We write 1 answer. For each answer we will get to 4 marks. ಮೇಲ್ಗಡೆ ಮಿಡಿವಲ್ ಪೋಯಟ್ರಿ ಮೇಲೆ 2 ಕೊಟ್ಟಿದ್ದಾನೆ. ರೈದಾಸ್ ಬಾನಿ ಒಂದು, ಆಮೇಲೆ ರಹೀಮ್ ಕೆ ದೋಹೆ. ಅವು 2ರಲ್ಲಿ ಒಂದು ಚೂಸ್ ಮಾಡಬೇಕು. ಆಮೇಲೆ ಮಾಡರ್ನ್ ಪೋಯಟ್ರಿ ಏಕ್ ವೃಕ್ಷ ಕಿ ಹತ್ಯಾ ಭಾರತ್ ಕಿ ಧರ್ತಿ ಇದ್ರ ಮೇಲೆ ಒಂದೊಂದು ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಒಂದು ಚೂಸ್ ಮಾಡಬೇಕು. ನಾನು 2 ಬರಿತೀನಂದರೆ ಮಾರ್ಕ್ಸ್ ಸಿಗೋದು ಒಂದಕ್ಕೆ ಮಾತ್ರ. ಸ್ಟೂಡೆಂಟ್ಸ್ ಯು ರಿಮೆಂಬರ್. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸಂದರ್ಭ ಎಲ್ಲಿ ಬರುತ್ತೆ, ಕ್ವಶನ್ಸ್ ಎಲ್ಲಿ ಬರುತ್ತೆ, ತುಂಬ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆಲ್ವೇಸ್ ಯು ರಿಮೆಂಬರ್ ಆ್ಯಂಡ್ ಯು ಫಾಲೋ ಮೀ. ದೆನ್ ಇದು ಆಯ್ತಲ್ವಾ. ಸೊ ಕ್ವಶನ್ಸ್ ಎಲ್ಲ ಆಯಿತು. ಆಮೇಲೆ 1 ಮಾರ್ಕ್ MCQ ಎಲ್ಲ ನಾನು ಡೀಟೇಲ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಒನ್ಸ್ ಅಗೇನ್ ಯು ವಾಚ್ ಮೈ ವಿಡಿಯೋ, ಅದು ನೋಡಿಬಿಡಿ, ಅರ್ಥ ಆಗುತ್ತೆ. ಆಮೇಲೆ HOTS ಹಾಟ್ಸ್ ಈ ಕಾಲಮ್ ಇದೆ ಅಲ್ವಾ, ಲಾಸ್ಟ್ ಕಾಲಮಲ್ಲಿ ಎಲ್ಲಿ ಏನೇ ಲಾಂಗ್ ಆನ್ಸರ್ 4/5 ಮಾರ್ಕ್ಸ್ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ನಾನ್ ಡೀಟೇಲ್ ಇದೆ ಅಲ್ವಾ, यानी एकांकी पर 2 एकांकी है सिलेबस में. सूखी डाली एक एकांकी. एकांकी मीन्स इन इंग्लिश 1 act play. ड्रामा इज डिफरेंट, 1 act play इज डिफरेंट. ನೀವು ಕ್ಲಾಸಲ್ಲಿ ಎಲ್ಲ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಮೇಲೆ ಟೀಚರ್ಸ್ ಕೂಡ ನಿಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. सो सूखी डाली पर 2 प्रश्न पूछेंगे और 2 प्रश्नों में से एक प्रश्न का आंसर हमें लिखना है और एक आंसर लिखेंगे या उत्तर लिखने पर हमें मिलेंगे 5 मार्क्स.
देन प्रतिशोध, वो भी एक अंकी है। प्रतिशोध पर 2 प्रश्न पूछेंगे और 2 में से एक चूज करके लिखना है, एक चुनकर हमें लिखना है। एक आंसर वहां पर भी अगर लिखेंगे तो 5 मार्क्स क्या मिलेंगे। कुल मिलाकर 10 मार्क्स के लिए लॉन्ग आंसर हमें लिखना है। और सूखी डाली पर 2 पूछेंगे, प्रतिशोध पर 2 पूछेंगे, वहां पर एक लिखना, यहां पर एक लिखना। कुछ स्टूडेंट्स ऐसे करते हैं, सूखी डाली पर जो 2 दिए हैं 2 लिखते हैं, प्रतिशोध पर जो 2 प्रश्न दिए यहां पर 2 लिखते हैं। 2 लिखने से भी आपको एक आंसर्स के मार्क्स मिलेंगे। वैसा आप लोग ना करिए, वहां पर एक लिखिए, यहां पर एक लिखिए। ऐसे करने से आपको पूरे मार्क्स मिलेंगे। तो ಸ್ಟೂಡೆಂಟ್ಸ್, ತುಂಬ ಡೀಟೇಲ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ। ಇನ್ನು ಮುಂದೆ ನಿಮ್ಮ ಹತ್ರ ಯಾವುದೇ ಡೀಟೇಲ್ಸು ಇರಬಾರ್ದು। ಆಮೇಲೆ ನಿಮಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ। क्योंकि कभी भी याद रखिए, कोई भी मनुष्य इस दुनिया में परफेक्ट नहीं है। इंग्लिश में कहते हैं नोबडी परफेक्ट इन दिस वर्ल्ड। और मराठी में भी एक कहावत है, माणूस चुकायचा पुतला है, यानी मनुष्य गलतियों की मूर्ति है। मनुष्य के हाथ से गलती होती है कभी कभी। इस दुनिया में कोई भी क्या परफेक्ट नहीं है, ना मैं हूं ना और कोई है। सो इसीलिए कभी कभी मुझसे भी क्या गलती होती है। मैं भी मनुष्य ही हूं, थोड़े मैं भगवान हूं, तो मुझसे भी क्या गलती होती है। तो यहाँ पर डिटेल से आप लोगों को समझाए हूं। और भी कुछ डाउट्स अगर आपके मन में रहे हैं या डाउट्स है तो आप कमेंट्स में क्या आप मुझसे पूछ सकते हैं। स्टूडेंट्स, यहीं पर ये वीडियो समाप्त करता हूं। जो भी आपको चाहिए तो कमेंट में आप लिखकर मुझे भेज दीजिए। और मेरे पास फिलहाल आधुनिक साधन मेरे पास कुछ भी नहीं है। जो भी मैं वीडियो बनाता हूँ, मेरे पास जो भी मोबाइल फ़ोन है उस फ़ोन से ही मैं बनाता हूँ। क्योंकि ये मेरा एक फैशन क्या बना हुआ है, मैं वीडियो बना कर क्या भेजता रहूँगा। क्योंकि मैं ये भी क्या एक कर्तव्य समझ लिया हूँ, क्योंकि मेरी खुशी के लिए मैं ये वीडियो क्या बनाता हूँ। तो आप वीडियो को क्या देखते रहिए। और यहीं पर ये वीडियो समाप्त करूँगा। फिर हमारी मुलाकात होगी और एक नए कंटेंट के साथ आपके सामने हाजिर हो जाऊँगा। यहीं पर ये वीडियो ख़त्म करूँगा। थैंक यू स्टूडेंट्स। जय हिंद, जय कर्नाटका, वंदे मातरम। फिर मिलेंगे।